ಚಾನೆಲ್ ಕುಕ್ ವಿತ್ ಸೃಜನಿ. ನಾನಿವತ್ತು ನಿಮಗೆ ನುಗ್ಗೆ ಸೊಪ್ಪಿನ ವಡೆ ತೋರಿಸ್ಕೊಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ವಡೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣವಾ? ಕರಿಯಲು ಬೇಕಾದಷ್ಟು ಎಣ್ಣೆ, ನುಗ್ಗೆ ಸೊಪ್ಪು ಒಂದು ದೊಡ್ಡ ಬಟ್ಲಲ್ಲಿ 3/4 ಬಟ್ಲು ತಗೊಂಡಿದ್ದೀನಿ, ಕಡಲೆಬೇಳೆ 1 ಕಪ್ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 5, ಚಕ್ಕೆ 1 ಇಂಚು, ಲವಂಗ 3, ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ಗಡ್ಡೆ, ಈರುಳ್ಳಿ 1 ತಗೊಂಡು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ನಾವು ಕಡಲೆಬೇಳೆನ ನೆನೆಸಿಟ್ಕೊಳ್ಳೋಣ. ಅದು ಒಂದು 3ರಿಂದ 4 ಅವರ್ ನೆನಿಬೇಕು. ಈಗ ಮಿಕ್ಸಿ ಜಾರ್ಗೆ ಜಜ್ಜಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಇದನ್ನು ನೀರು ಹಾಕ್ಕೊಳ್ದೇನೆ ರುಬ್ಕೊಳ್ಳೋಣ. ನಾನು ಇದನ್ನು ಬೇಳೆ ಜೊತೆನೇ ಹಾಕಿ ರುಬ್ಕೊಬೋದು, ಆದರೆ ಸರಿಯಾಗಿ ನುಣ್ಣಗೆ ಗ್ರೈಂಡ್ ಆಗಲ್ಲ. ಅದಕ್ಕೋಸ್ಕರ ಮೊದಲೇ ಸ್ವಲ್ಪ ರುಬ್ಕೊತಾ ಇದ್ದೀನಿ. ಅದು ಸ್ವಲ್ಪ ರುಬ್ಕೊಂಡಾದ್ಮೇಲೆ ನೆನೆಸಿಟ್ಕೊಂಡಿರೋ ಬೇಳೆನ ಒಂದು ಅರ್ಧ ಹಾಕಿ ಮಿಕ್ಕಿರೋ ಬೇಳೆನ ಆಮೇಲೆ ರುಬ್ಕೊಳ್ಳೋಣ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು. ಒಂದೊಂದು ಬೇಳೆ ಇದ್ದರೂ ಪರವಾಗಿಲ್ಲ, ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ. ಬೇಳೆನಲ್ಲಿ ಒಂಚೂರು ನೀರಿರಬಾರ್ದು, ಮತ್ತು ರುಬ್ಬೋದಕ್ಕೂ ಸಹ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಉಳಿದಿರೋ ಬೇಳೆನೂ ಸಹ ಅದೇ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ, ನುಣ್ಣಗೆ ಬೇಡ. ನಾನು ಮೊದಲನೇ ಸರಿ ರುಬ್ಕೊಂಡಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು 2ನೇ ಸರಿ ಹಾಕ್ಕೊಂಡಿಲ್ಲ. ಆಮೇಲೆ ಬೇಕಿದ್ರೆ ಉಪ್ಪು ಟೇಸ್ಟ್ ನೋಡಿ, ಒಂದು ವೇಳೆ ಉಪ್ಪು ಸಾಲಿಲ್ಲ ಅಂತಂದರೆ ಹಾಕ್ಕೊಬೋದು. ಬೇಳೆ ರುಬ್ಬಾದ್ಮೇಲೆ ಅದೇ ಬೌಲ್ಗೆ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಜೀರಿಗೆ ಹಾಕಿ ಈಗ ನುಗ್ಗೆ ಸೊಪ್ಪನ್ನು ತೊಳೆದು ಚೆನ್ನಾಗಿ ನೀರೆಲ್ಲ ಹಿಂಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನುಗ್ಗೆ ಸೊಪ್ಪನ್ನು ಬರೀ ವಡೆಗೆ ಮಾತ್ರ ಅಲ್ಲದೆ ರೊಟ್ಟಿ ಬೋಂಡಾಗೂ ಹಾಕ್ಕೊಬೋದು, ಮತ್ತು ಇದರಿಂದ ಪಲ್ಯ ಬಸ್ಸಾರು ಸಹ ಮಾಡ್ಬೋದು. ಏನಾದರೂ ಸೊಪ್ಪು ಮತ್ತು ಈರುಳ್ಳಿ ಜಾಸ್ತಿಯಾಗಿ ಒಡೆ ಬರದೇ ಇದ್ದರೆ ಅಥವಾ ಬೇಳೆ ಏನಾದರೂ ಮೆತ್ತಗಾದರೆ ಆಗ ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾನು ಫಸ್ಟ್ ರುಬ್ಬಿದಾಗ ಮಸಾಲೆ, ಉಪ್ಪು ಎಲ್ಲ ಹಾಕ್ಕೊಂಡಿದ್ದೆ, ಆದರೆ ಸೆಕೆಂಡ್ ಟೈಮ್ ರುಬ್ಬಿದಾಗ ಬರೀ ಬೇಳೆ ಹಾಕ್ಕೊಂಡಿದ್ರಿಂದ ಅದಕ್ಕೆ ನಾನಿಲ್ಲಿ ಈವನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಒಂದ್ಸರಿ ಉಪ್ಪು ಟೇಸ್ಟ್ ನೋಡಿ, ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಳಿ. ಮತ್ತು ನೆನ್ಪಿಟ್ಕೊಳ್ಳಿ, ಕರಿಯೋ ತಿಂಡಿಗೆ ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆನೇ ಇರಬೇಕು. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತೇಳಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಿ. ಎಣ್ಣೆ ಕಾದಿದೆ. ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿ ವಡೆ ಶೇಪ್ ಕೊಟ್ಟು ಕಾದಿರೋ ಎಣ್ಣೆಗೆ ಹಾಕಬೇಕು. ಬೇಕಿದ್ರೆ ಆಗೋ ಹಾಕ್ಕೊಬೋದು, ಇಲ್ಲ ಈ ರೀತಿ ಕೈಗೆ ಒಂಚೂರು ಎಣ್ಣೆ ಹಚ್ಚಿ ತೆಳ್ಳಕ್ಕೆ ತಟ್ಕೊಂಡು ಸಹ ಹಾಕ್ಕೊಬೋದು. ಎಣ್ಣೆ ಕಾಯಿಸ್ಬೇಕಾದ್ರೆ ಐ ಫ್ಲೇಮ್ನಲ್ಲಿಟ್ಟು ಕಾಯಿಸಿ, ಆದರೆ ವಡೆ ಎಲ್ಲ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಬೇಯಿಸ್ಕೊಬೇಕು, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ವಡೆ ಒಂದು ಕಡೆ ಬೆಂದಾದ್ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಬೇಕು. ಎರಡೂ ಕಡೆ ತಿರುಗಿಸಿ ವಡೆ ಕೆಂಪಗಾಗೋವರೆಗೂ ಬೇಯಿಸ್ಕೊಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನುಗ್ಗೆ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ವಡೆ ತುಂಬ ಗರಿಗರಿಯಾಗಿ ಬರುತ್ತೆ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಈ ರೀತಿ ಹಿಟ್ಟನ್ನು ಉಂಡೆ ಮಾಡಿಟ್ಕೊಂಡ್ರೆ ಬೇಗ ಬೇಗ ವಡೆನ ತಟ್ಟಿ ಹಾಕ್ಕೊಬೋದು. ನಾನಿಲ್ಲಿ ಒಂದೊಂದೇ ಉಂಡೆನ ತಗೊಂಡು ಕೈಯಲ್ಲಿ ತಟ್ಟಿ ಎಣ್ಣೆಗೆ ಹಾಕೊತಾ ಇದ್ದೀನಿ. ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಿ ಬೇಯಿಸ್ಕೊಬೇಕು. ಮತ್ತು ಇದರಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್, ಕ್ಯಾಲ್ಶಿಯಂ ಮತ್ತು ಐರನ್ ಅಂಶ ಇರೋದ್ರಿಂದ ಬೋನ್ಸ್ನ ಸ್ಟ್ರಾಂಗ್ ಮಾಡೋದು ಅಲ್ಲದೆ ರೆಡ್ ಬ್ಲಡ್ ಸೆಲ್ಸ್ನು ಜಾಸ್ತಿ ಮಾಡುತ್ತೆ. ಇದರಲ್ಲಿ ಸಕ್ಕರೆ ಅಂಶ ಇಲ್ಲದೆ ಇರೋದ್ರಿಂದ ಶುಗರ್ ಪೇಷಂಟ್ಸು ಸಹ ತಿನ್ಬೋದು. ಎರಡೂ ಕಡೆ ಬೆಂದಮೇಲೆ ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದೇ ರೀತಿ ಉಳಿದಿರೋ ಹಿಟ್ಟನ್ನು ಸಹ ಒಡೆ ತಟ್ಟಿ ಎಣ್ಣೆನಲ್ಲಿ ಹಾಕಿ ಕರಿಬೇಕು.
ಈಗ ಸ್ಟವ್ ಆಫ್ ಮಾಡಿ ನುಗ್ಗೆ ಸೊಪ್ಪಿನ ವಡೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ವಡೆ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.